ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಸ್ ಕ್ರಿಯೇಷನ್ಸ್ ಆ್ಯಂಡ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಇವತ್ತು ಎಲ್ಲರ ಮನೆಯಲ್ಲೂ ಮಾಡೋ ಥರ ನಮ್ಮ ಮನೇಲೂ ಕೂಡ ಪಿತೃಪಕ್ಷನ ಮಾಡಿದ್ವಿ. ಸೊ ಹಾಗಾಗಿ ಇದ್ರ ಬಗ್ಗೆ ಒಂದು ರಿಯಲ್ ಇನ್ಸಿಡೆನ್ಸನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೇನಪ್ಪ ಅಂತಂದರೆ, ಎಲ್ಲರೂ ಕೂಡ ಪಿತೃಗಳಿಗೆ ಪಿತೃಪಕ್ಷನ ಮಾಡ್ತಾರೆ. ಯಾಕೆ ಅಂದರೆ ನಮ್ಮ ಹಿರಿಯರು, ನಮ್ಮ ಪೂರ್ವಜರು ನಮಗೋಸ್ಕರ ಏನೆಲ್ಲ ಬಿಟ್ಟು ಹೋಗಿರ್ತಾರೆ ಮತ್ತು ಕಲಿಸಿ ಹೋಗಿರ್ತಾರೆ. ನಮಗೆ ಒಳ್ಳೆ ಬುದ್ಧಿ ಆಗಿರ್ಬೋದು, ಒಳ್ಳೆ ದಾರಿ ಆಗಿರ್ಬೋದು, ನಾಳೆ ದಿನ ನಾವು ಜೀವನ ಮಾಡೋಕ್ಕೆ ನಮಗೇನೆಲ್ಲ ಬೇಕು ಶಿಸ್ತುಗಳು ಎಲ್ಲವನ್ನು ಕೂಡ ಕಳಿಸಿ ಹೋಗಿರ್ತಾರೆ. ಅಟ್ಲೀಸ್ಟ್ ವರ್ಷದಲ್ಲಿ ಒಂದು ದಿನ ಆದರೂ ಅವರ ಮನಸ್ಸಿಗೆ ಶಾಂತಿ ಆಗೋ ಥರ ಅವ್ರಿಗೋಸ್ಕರ ನಾವು ಮಾಡುವಂಥ ಒಂದು ಪೂಜೆನೇ ಈ ಪಿತೃಪಕ್ಷ ಅಂತ ಹೇಳ್ತಾರೆ. ಕೆಲವೊಮ್ಮೆ ಇದೆಲ್ಲ ನಿಜನಾ? ಪಿತೃಗಳು ಬರ್ತಾರ? ನಿಜವಾಗ್ಲೂ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತಾ ಅನ್ನೋ ಕೆಲವೊಂದು ಪ್ರಶ್ನೆಗಳು ನನಗೂ ಕೂಡ ಅನಿಸಿದುಂಟು. ಆದರೆ ಕಾರಣಾಂತರಗಳಿಂದ ನಮ್ಮನೆಯಲ್ಲೂ ಕೂಡ ಪಿತೃಪಕ್ಷನ ಮಾಡೋದನ್ನ ನಿಲ್ಲಿಸಿದ್ವಿ. ಸುಮಾರು ವರ್ಷ ಆಗಿತ್ತು. ಅದಾದಮೇಲೆ ಯಾವುದೇ ರೀತಿಯ ಪಿತೃಪಕ್ಷ ಅಂತ ಮಾಡ್ತಾ ಇರಲಿಲ್ಲ, ಮತ್ತು ಹಿರಿಯರ ಪೂಜೆನೂ ಕೂಡ ನಿಲ್ಲಿಸಿದ್ರು. ಸೊ ಅದಾದಮೇಲೆ ಈ 3 ವರ್ಷ, ಇದು 3ನೇ ವರ್ಷ ನಾನು ಮಾಡ್ತಾ ಇರೋದು. ಇದರಲ್ಲಿ ನಾನು ತುಂಬಾ ಚೇಂಜಸ್ನ ನೋಡಿದ್ದೀನಿ. ಏನು ನನ್ನ ಫೈನಾನ್ಷಿಯಲ್ ಗ್ರೋತ್ ಆಗಿರ್ಬೋದು, ಮನೆಯಲ್ಲಿ ಒಂಥರ ಪಾಸಿಟಿವ್ ವೈಬ್ಸ್ ಆಗಿರ್ಬೋದು, ಇಲ್ಲ ಮನೆಯಲ್ಲಿ ನಮ್ಮ ಒಂದು ಮೈಂಡ್ಸೆಟ್ ಚೇಂಜ್ ಆಗಿರೋದಾಗಿರ್ಬೋದು, ಇಲ್ಲ ಮಕ್ಕಳ ಮೈಂಡ್ಸೆಟ್ ಚೇಂಜ್ ಆಗಿರೋದಾಗಿರ್ಬೋದು, ಇದೆಲ್ಲವೂ ಒಟ್ಟಾರೆ ನಾನು ಗಮನಿಸಿದಾಗ ನಿಜವಾಗ್ಲೂ ಇದೆಲ್ಲ ನಿಜ ಅಂತ ಅನಿಸುತ್ತೆ. ಯಾವುದೂ ಕೂಡ ಸುಮ್ಮನೆ ಹಿರಿಯರು ಯಾವುದೋ ಒಂದು ಕಾಟಾಚಾರಕ್ಕೋಸ್ಕರ ಮಾಡಿರಲ್ಲ. ಅದ್ರ ಹಿಂದೆ ನಿಜವಾಗ್ಲೂ ಏನಾದರೂ ಒಂದು ನಿಜ ಅನ್ನೋದು ಇದ್ದೇ ಇರುತ್ತೆ. ಸೊ ಹಾಗಾಗಿ ಅವ್ರು ಏನೋ ಮಾಡ್ತಿರಲಿಲ್ಲ, ಕಾರಣಾಂತರಗಳಿಂದ ಕೆಲವೊಂದು ಸರಿ ಆಗಿರುತ್ತೆ. ಎಲ್ಲರ ಮನೆಯಲ್ಲೂ ಕೂಡ ಏನಾದರೂ ಒಂದು ನಿಲ್ಲಿಸಿರ್ತೀವಿ. ಸೊ ಅಟ್ಲೀಸ್ಟ್ ನಾವು ನಿಲ್ಲಿಸ್ತೀವಿ, ಇದರಿಂದ ಇದಾಗ್ತಿದೆ ಅಂತಂದಾಗ ನಾವು ಕೂಡ ಅದನ್ನು ಕಂಟಿನ್ಯೂ ಮಾಡಬೇಕಾಗಿರೋದು ಎಲ್ಲರ ಕರ್ತವ್ಯ ಕೂಡ. ನೀವು ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ, ಯಾರೆಲ್ಲ ನೀವು ಕೂಡ ಮಾಡ್ದೇ ನಿಲ್ಲಿಸಿದ್ದೀರಾ, ಇಲ್ಲ ಮುಂಚೆ ಮಾಡಿ ಡಿಸ್ಕಂಟಿನ್ಯೂ ಆಗಿರುತ್ತೆ ಅಂಥವ್ರೆಲ್ಲ ದಯವಿಟ್ಟು ಮಾಡಿ. ಏಕೆಂದರೆ ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಸುಳ್ಳು ಹಾಗೆ ಹೀಗೆ ಅಂತ ಹೇಳುವಂಥವ್ರು ತುಂಬ ಜನ ಇರ್ತಾರೆ. ಬಟ್ ಗೊತ್ತಿಲ್ಲದೇನೋ ನಮಗೆ ಬರೋ ಕಷ್ಟಕ್ಕೆ ನಾವೇ ಹೊಣೆ ಆಗಿರ್ತೀವಿ. ನಾವು ಮಾಡೋ ಕೆಲಸಗಳೇ ಆಗಿರ್ಬೋದು, ಇಲ್ಲ ಅಂತಂದರೆ ನಾವೇನು ಮಾಡೋದನ್ನ ಬಿಟ್ಟಿರ್ತೀವಲ್ಲ, ಅದು ಕೂಡ ಕಾರಣ ಅಂತಲೇ ಹೇಳ್ಬೋದು. ಮತ್ತು ಇವಾಗ ನಾವು ಮಾಡ್ತಾ ಇರೋ ಪೂಜೆ ಬಂದು ನಮ್ಮ ಮನೆಯವರು ಅಂದರೆ ನಮ್ಮ ಹಸ್ಬೆಂಡ್ ಅವರ ಅಜ್ಜಿ ತಾತನ ಪೂಜೆ ಆಗಿರುತ್ತೆ. ಹಾಗೆ ಸ್ವಲ್ಪ ಮಾರ್ಕೆಟಿಂದ ಹೂವೆಲ್ಲ ತೊಗೊಂಬಂದಿದ್ದೆ. ಈ ಸರಿ ಹೂವೆಲ್ಲ ತುಂಬಾ ಕಮ್ಮಿ ಇತ್ತು. ಪಾಪ ಬೆಳೆದಿರೋ ರೈತರಿಗೆಲ್ಲ ಏನು ಪ್ರೈಸ್ ಸಿಕ್ಕಿದೆಯೋ ನನಗಂತೂ ಗೊತ್ತಿಲ್ಲ. ಆದರೆ ತುಂಬಾ ಬೇಜಾರಾಗ್ತಾಯಿತ್ತು, ಇಷ್ಟೊಂದು ರೇಟ್ ಕಡಿಮೆ ಆಗಿದೆಯಾ, ಅದು ಹಬ್ಬ ಸೀಸನಲ್ಲೂ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅದರಲ್ಲೇ ಹಾರ ಮಾಡೋಣ ಅಂತೇಳಿ ಹಾರ ಕೂಡ ಮಾಡ್ತಾಯಿದ್ದೆ. ಏಕೆಂದರೆ ಬೇರೆ ಹೂವೆಲ್ಲ ತುಂಬ ಕಾಸ್ಟ್ಲಿ ಇತ್ತು. ಸೊ ಹಾಗಾಗಿ ಇದೇ ಹೂವಿನಲ್ಲಿ ನಾನು ಹಾರ ಮಾಡ್ತಾಯಿದ್ದೆ. ನೋಡಲಿಕ್ಕೂ ಕೂಡ ಚೆನ್ನಾಗಿತ್ತು. ಮತ್ತು ಅಡುಗೆಗೆ ಅಂತ ಹೇಳಿಬಿಟ್ಟು ತರಕಾರಿ ಸಾಂಬಾರು ಮತ್ತು ಒಂದು ವೆಜ್ ಮಿಕ್ಸ್ ಪಲ್ಯ, ಹೆಸರುಬೇಳೆ ಮತ್ತು ಪಾಯಸ, ಚಿತ್ರಾನ್ನ, ಹಪ್ಪಳ, ಅನ್ನ, ಸಾಂಬಾರು ಮತ್ತು ಮಜ್ಜಿಗೆ ಇಷ್ಟು ಮತ್ತು ವಡೆ ಮಾಡ್ಕೊಂಡಿದ್ದೀನಿ. ಸೊ ನನಗೂ ಕೂಡ ಕೆಲಸದ ಮಧ್ಯದಲ್ಲಿ ಎಷ್ಟಾಗುತ್ತೆ ಅಷ್ಟನ್ನು ನಾನು ಕೂಡ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಸಂಡೇ ಎಲ್ಲ ಪೂಜೆ ಮಾಡಿ ಮಂಡೇ ಆಫೀಸ್ಗೆ ಹೋಗ್ಬೇಕಲ್ಲ. ಸೊ ಹಾಗಾಗಿ ನಾವಿವತ್ತು ಸ್ವಲ್ಪ ಬೇಗನೆ ಮಧ್ಯಾಹ್ನಂಗೆ ಪೂಜೆ ಎಲ್ಲ ಮಾಡ್ಕೊಂಬಿಡೋಣ, ಮುಗಿಸ್ಕೊಂಡ್ರೆ ಇನ್ನು ರಾತ್ರಿಗೆ ಏನಾಗುತ್ತೆ, ಉಳಿದಿರೋ ಕೆಲಸ ಎಲ್ಲ ಮಾಡಿಕೊಂಡು ಮಂಡೇ ಆಫೀಸ್ಗೆ ಹೋಗೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಮಧ್ಯಾಹ್ನನೇ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊತಾ ಇದ್ವಿ. ಅದ್ರ ಜೊತೆ ಒಂದು ಸ್ವಲ್ಪ ಈ ಅಜ್ಜಿ ತಾತನ ಫೋಟೋ ಎಲ್ಲೂ ನಮ್ಮ ಮನೆಯಲ್ಲಿ ಜಾಗ ಇರಲಿಲ್ಲ. ಸೊ ಯಾಕೆಂದರೆ ನಮ್ಮ ಮನೆ ಬಾಡಿಗೆ ಮನೆ ಆಗಿರೋದ್ರಿಂದ ಚಿಕ್ಕ ಮನೆ. ಸೊ ಹಾಗಾಗಿ ಇಲ್ಲೇ ಟಿ ವಿ ಕೆಳಗಡೆನೇ ಒಂದು ಟಿಪಾಯಲ್ಲಿ ಏನಿದೆ ಅಲ್ಲೇ ಕೂಡ ಫೋಟೋ ಇಟ್ಟು ಪೂಜೆ ಮಾಡಲಿಕ್ಕೆ ಅಂತೇಳಿ ಎಲ್ಲನೂ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಸೊ ನನ್ನ ಮಗಳು ಕೂಡ ಇದ್ರ ಜೊತೆ ಎಲ್ಲ ಹೆಲ್ಪ್ ಮಾಡ್ತಾಯಿದ್ಲು. ಅಡುಗೆ ಮಾಡ್ತೀನಿ, ಊಟ ಬಡಿಸ್ತೀನಿ, ಅಜ್ಜಿ ತಾತಂಗೆ ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ನಾನು ಅವಳಿಗೆ ಇವಾಗಿಂದಲೇ ಕಲ್ತ್ಕೊಂಡ್ರೆ ಎಲೆ ನೀರಿಟ್ಟಿರೋದು ನೋಡಿ, ಎಲೆ ಮಧ್ಯದಲ್ಲಿ ತೊಗೊಂಡೋಗಿ ನೀರಿಟ್ಟಿದ್ದಾಳೆ. ಯಾಕೆಂದರೆ ಮಕ್ಳಿಗೆ ನಾವೇನಾದರೂ ಹೇಳ್ಕೊಟ್ಟಾಗ ಮಾತ್ರನೇ ಅವರು ಕೂಡ ಕಲೀಲಿಕ್ಕಾಗೋದು. ಸೊ ಹಾಗಾಗಿ ತಪ್ಪು ಮಾಡಿದ್ರೆ ಬೈದೇನೆ ಅದನ್ನ ಮುದ್ದಾಗಿ ಹೇಳಿದ್ರೆ ಅವರು ಕೂಡ ಕಲ್ತ್ಕೊತಾರೆ ಅನ್ನೋ ಒಂದು ಇದರಿಂದ ಸೊ ಅವಳಿಗೂ ಕೂಡ ನಾನು ಹೇಳ್ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸರಿನೋ ತಪ್ಪೋ ಗೊತ್ತಿಲ್ಲ, ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟನ್ನ ನಾನು ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ತಪ್ಪೇನಾದರೂ ಇದ್ದರೆ ಓಕೆ, ಎಷ್ಟೇ ಆಗಲಿ ಅವ್ರು ದೊಡ್ಡೋರಲ್ವಾ, ನಮ್ಮನ್ನೆಲ್ಲ ಕ್ಷಮಿಸುವಂಥ ಗುಣ ಅವ್ರಿಗಿದ್ದೇ ಇರುತ್ತೆ. ಸರಿಯಾದರೆ ಖುಷಿ ಪಡುವಂಥ ಗುಣವೂ ಅವ್ರಿಗಿದ್ದೇ ಇರುತ್ತೆ. ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಮತ್ತು ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಅನ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ನೀವು ಯಾರಾದರೂ ಇದನ್ನು ನಿಲ್ಲಿಸಿದರೆ ಸೊ ದಯವಿಟ್ಟು ನೀವು ಕೂಡ ಕಂಟಿನ್ಯೂ ಮಾಡಿ. ಒಳ್ಳೆ ಪಾಸಿಟಿವ್ ಎನರ್ಜಿ ಬರೋದಲ್ಲದೆ ನಿಮ್ಮಲ್ಲಿ ಕೆಲವೊಂದು ಬದಲಾವಣೆಗಳನ್ನ ನೀವೇ ಕಾಣ್ಬೋದು ಅಂತ ಹೇಳ್ತಾ ಇವತ್ತು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದು ಇವತ್ತಿನ
ನಮ್ಮನೆಯ ಪಿತೃಪಕ್ಷದ ಪೂಜೆಯ ವಿಡಿಯೋ ಆಗಿರುತ್ತೆ. ಸೊ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಕಂಟೆಂಟ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಮತ್ತೆ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ ಅವರೆಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್.